ಕೂಲಿ ಟ್ರೈಲರ್ ಬಂದಿದ್ದು ಆಯ್ತು, ನೋಡಿದ್ದು ಆಯ್ತು. ಕೂಲಿ ಸಿನಿಮಾ ಕೂಡ ಎಲ್‌ಸಿಯುನ ಒಂದು ಪಾರ್ಟ್ ಆಗುತ್ತಾ ಇಲ್ವಾ? ಅದ್ರ ಬಗ್ಗೆ ನಾನಿವತ್ತು ಕ್ಲಾರಿಟಿ ಕೊಡ್ತೀನಿ. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಬೇಜಾರಾಗೋ ವಿಚಾರ ಏನಂದ್ರೆ, ಟ್ರೈಲರ್ ಕನ್ನಡದಲ್ಲಿ ಬಂದಿಲ್ಲ. ನಾನು ರಿವ್ಯೂ ಮಾಡೋ ಅಷ್ಟೊತ್ತಿಗೆ ಬಂದಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ಅವರು ಒಂದು ಪೋಸ್ಟ್ ಬಿಟ್ಟಿದ್ದು, ಅದರಲ್ಲಿ ಕನ್ನಡದಲ್ಲಿ ಟ್ರೈಲರ್ ಬರ್ತಿದೆ ಅಂತನೂ ಎಲ್ಲೂ ಇನ್ಫಾರ್ಮೇಷನ್ ಇರ್ಲಿಲ್ಲ. ನೋಡೋಣ, ಇನ್ನ ಟೈಮ್ ಇದೆ. ಈ ಟ್ರೈಲರಿಗೋಸ್ಕರ ನಾನ್ ತುಂಬಾ ಕಾಯ್ದಿದ್ದೆ. ಯಾಕಂದ್ರೆ ಅದ್ರಲ್ಲಿ ನಮ್ಮ ಉಪ್ಪಿ ಬಾಸ್ ಇದ್ದಾರೆ. ಅದಕ್ಕೆ. ನೀವು ಕಾಯ್ತಿರ್ತೀರ ಅಂತ ನಂಗೊತ್ತು. ಲೋಕೇಶ್ ಕನಗರಾಜ್ ಅಂಡ್ ರಜನಿಕಾಂತ್ ಅವರ ಕಾಂಬೋದಲ್ಲಿ ಬರ್ತಿರೋ ಫಸ್ಟ್ ಸಿನಿಮಾ ಇದು. ಎಲ್ಲರಿಗೂ ಎಕ್ಸ್‌ಪೆಕ್ಟೇಷನ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನನಗೆ ಈ ಟ್ರೈಲರ್ ನೋಡಿ ಏನ್ ಅನ್ಸ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಆಶ್ಚರ್ಯ ಆಯ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಇವ್ರು ಅನೌನ್ಸ್ ಮಾಡಿದ ಸ್ಟಾರ್ ಕಾಸ್ಟ್ ಎಲ್ಲರಿಗೂ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್‌ನ ಕೊಟ್ಟಿದ್ದಾರೆ. ಇದು ಹಾಗೆ ಸಿನಿಮಾದಲ್ಲೂ ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಒಂದು 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ನಂಗೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ, ಅದು ಒಂದು ಫ್ಲಾಶ್ ಬ್ಯಾಕು, ಇನ್ನೊಂದು ಪ್ರೆಸೆಂಟ್ ಲುಕ್ಕು. ಯಾಕಂದ್ರೆ ಫ್ಲಾಶ್ ಬ್ಯಾಕಲ್ಲಿ ಉಪೇಂದ್ರ ಅವರು ಕಾಣ್ತಿದ್ದಾರೆ. ಯಾಕಂದ್ರೆ ಆ ಕಲರ್ ಟೋನ್ ನೋಡಿದ್ರೇನೆ ಗೊತ್ತಾಗುತ್ತೆ. ರೆಟ್ರೋ ಸ್ಟೈಲು ಹಾಗೆ ಅವರು ಒಂದು ಫ್ಲಾಶ್ ಬ್ಯಾಕಲ್ಲಿ ಇರ್ತಾರೆ ಅಂತ. ಅಲ್ಲೇ ರಜನಿಕಾಂತ್ ಹಾಗೆ ಉಪೇಂದ್ರ ಅವರ ಫ್ರೆಂಡ್‌ಶಿಪ್ಪು ಅಲ್ಲೇ ಬೆಳಿಬೋದು. ಇವಾಗ ಪ್ರೆಸೆಂಟ್ ಟೈಮಲ್ಲಿ ರಜನಿಕಾಂತ್ ಅವರು ಉಪೇಂದ್ರ ಅವರಿಗೆ ಹೆಲ್ಪ್ ಕೇಳ್ಬೋದು. ಈ ತರ ನಾನೇನೋ ಎಕ್ಸ್‌ಪೆಕ್ಟ್ ಮಾಡಿದ್ದೀನಿ ಅಷ್ಟೇ. ರಜನಿಕಾಂತ್ ಅವರ ಆಪೋಸಿಟ್ ಆಗಿ ಅಮೀರ್ ಖಾನು, ನಾಗಾರ್ಜುನ ಆಮೇಲೆ ಶೋಭಿನ್ ಶೇರ್ ಅವರು ಇರ್ತಾರೆ. ಹಾಗೆ ನಮ್ಮ ರಜನಿಕಾಂತ್ ಅವರ ಫೇವರ್ ಆಗಿ ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡೋ ತರ ಸತ್ಯರಾಜು ಇರ್ತಾರೆ. ಆಮೇಲೆ ನಮ್ಮ ಉಪೇಂದ್ರ ಅವರು ಮೋಸ್ಟ್‌ಲಿ ಇರ್ಬೋದು. ಈ ಕೂಲಿ ಸಿನಿಮಾ ಕೂಡ ಆಸ್ ಯೂಶುವಲ್ ಲೋಕೇಶ್ ಕನಗರಾಜ್ ಅವರ ಸ್ಟೈಲಲ್ಲೇ ಇರುತ್ತೆ. ಅದರಲ್ಲಿ ಡೌಟ್ ಅಂತೂ ಇಲ್ಲ. ಆಮೇಲೆ ರಜನಿಕಾಂತ್ ಅವರ ಕ್ಯಾರೆಕ್ಟರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಆಮೇಲೆ ನಾಗಾರ್ಜುನ, ಸತ್ಯರಾಜ್, ಅಮೀರ್ ಖಾನು, ಶ್ರುತಿ ಹಾಸನ್ನು, ಆಮೇಲೆ ಶೋಭಿನ್ ಶೈರು, ಹಾಗೆ ನಮ್ಮ ಉಪೇಂದ್ರ ಆ್ಯಂಡ್ ರಚಿತಾರಾಮ್ ಕೂಡ ಟ್ರೈಲರಲ್ಲಿ ಕಾಣಿಸ್ಕೊಂಡ್ರು. ಕ್ಯಾರೆಕ್ಟರ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ ಎಲ್ಲರದು. ಹಾಗೆ ರಜನಿಕಾಂತ್ ಮತ್ತೆ ಉಪೇಂದ್ರ ಅವರ ನಡುವೆ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬಾಂಡ್ ಕೂಡ ನೋಡುವ ಸಾಧ್ಯತೆ ನಮಗಿದೆ. ಆದ್ರೆ ನಂಗೆ ಇದರ ಮ್ಯೂಸಿಕ್ ಅಷ್ಟು ಇಂಪ್ರೆಸಿವ್ ಆಗಿ ಅನ್ಸಿಲ್ಲ. ಯಾಕಂದ್ರೆ ಅಷ್ಟು ಸಖತ್ತಾಗಿರೋ ಮ್ಯೂಸಿಕ್ ಮತ್ತೆ ಬಿಜಿಎಂನ ಇವರು ರಿಲೀಸ್ ಬಿಫೋರ್‌ಕಿನ್ನ ಎಲ್ಲರೂ ರಿಲೀಸ್ ಮಾಡಿದ್ರು. ಬಟ್ ಈ ಟ್ರೈಲರಲ್ಲಿ ಅವರು ಉದ್ದೇಶಪೂರ್ವಕವಾಗೇ ಅವರು ಯೂಸ್ ಮಾಡಿಲ್ಲ ಅಂತಾನೂ ಅನಿಸ್ತಾ ಇದೆ. ಓವರ್ ಆಲ್ ಟ್ರೈಲರ್ ಚೆನ್ನಾಗಿದೆ. ಆದ್ರೆ ಇದು ಎಲ್‌ಸಿಯುನ ಪಾರ್ಟ್ ಆಗೋ ಚಾನ್ಸಸ್ ಕಾಣ್ತಿಲ್ಲ. ಬಟ್ ಹೇಳೋಕ್ಕಾಗಲ್ಲ. ಲೋಕಿ ಅವರು ಅನ್‌ಎಕ್ಸ್‌ಪೆಕ್ಟೆಡ್. ಅವರು ಯಾವಾಗ್ಲೂ ಅವರು ಲಿಯೋದಲ್ಲಿ ಹೇಳಿದ್ರು, ಇದು ಲೋಕಿ ಯೂನಿವರ್ಸಲ್ಲಿ ಬರಲ್ಲ ಅಂತ. ಹಾಗೆ ಅವರು ಒಂದು ಅನ್‌ಎಕ್ಸ್‌ಪೆಕ್ಟೆಡ್ ಕ್ಯಾರೆಕ್ಟರ್‌ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನೆಲ್ಲ ಎಲ್‌ಸಿಯುಗೆ ಕನೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲೂ ಎಲ್ಲರೂ ಹೇಳ್ತಿದ್ದಾರೆ ಇದ್ರಲ್ಲಿ ಕಮಲ್ ಹಾಸನ್ ಬರ್ತಾರೆ. ಇದರಲ್ಲಿ ಅದು ವಿಕ್ರಮಿಗೆ ಕನೆಕ್ಷನ್ ಕೊಡ್ತಾರೆ ಅಂತ. ಬಟ್ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ. ಆಗಸ್ಟ್ 14ಗೆ ರಿಲೀಸ್ ಆಗ್ತಿದೆ. ಅಲ್ಲಿ ತನಕ ವೇಟ್ ಮಾಡೋಣ. ಕನ್ನಡದಲ್ಲಿ ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ನಮ್ಮ ಫ್ಯಾನ್ಸ್ ಬಗ್ಗೆ ಗೊತ್ತಲ್ಲ.